ಮಾಡಬೇಕಂದ್ರೆ ಎಂಟ್ರಿ ಹೊಡೆದಿಲ್ಲ ಇ ಡಿ. ಇದರಿಂದಾಗೆ ತಮಿಳು ಸರ್ಕಾರಕ್ಕೆ ಜೊತೆಗೆ ಕೇಂದ್ರ ಸರ್ಕಾರದ ಅಡಿ ಇರುತ್ತಿರೋದು ಇ ಡಿ ನಡಕ್ಕೆ ತಿಕ್ಕಾಳಿಸ್ಬಿಟ್ಟದ. ಈ ನೆಲೆಯಲ್ಲೇ ಈ ಇ ಡಿ ಏನು ಟಾಸ್ಮಾಕ್ ಒಂದು ಏನು ಸಂಸ್ಥೆ ಇದೆ ಅದರಲ್ಲಿ ಎಂಟ್ರಿಯಾಗಿ ಮಾರ್ಚ್ 6ರಿಂದ 8 ತನಕ ಆ ಸದ್ದ 60 ತಾಸು ಶೋಧ ಮಾಡಿ ಅಲ್ಲಿಯ ಎಲ್ಲ ಹಣದ ಬಗ್ಗೆ ವ್ಯವಹಾರದ ಬಗ್ಗೆ ಮುಟ್ಟುಗೋಲು ಹಾಕ್ಕೊಂಡಿದ್ದು ಮೊದಲನೇದಾಗಿ ಇದನ್ನು ವಿರೋಧಿಸಲಿಕ್ಕೆ ಕಾರಣ ಅಂತ. ಎರಡನೇದಾಗಿ ಯಾವುದೇ FIR ಅಲ್ಲಿ ಟಾಸ್ಮಾಕ್ ಸಂಸ್ಥೆ ಆರೋಪ ಇಲ್ಲ, ಆರೋಪಿಯಿಂದ ಹೆಸರಿಸಿಲ್ಲ. ಟಾಸ್ಮಾಕ್ ಇದು ಹಿಂದೆ ತಪ್ಪು ಮಾಡ್ಯದ, ಈ ದುಡ್ಡು ಹೊಡೆದದ ಅಂತ ಇದನ್ನು ಆರೋಪಗಳಿಲ್ಲ. ಆದರೂ ಇದನ್ನು ಆರೋಪಿಯನ್ನಾಗಿ ಮಾಡುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತೇಳಿ ಟಾಸ್ಮಾಕ್ ಸಂಸ್ಥೆಯು ಯಾವುದೇ ಮೂಲ ಅಪರಾಧದಲ್ಲಿ ಭಾಗಿಯಾದ ಆರೋಪ ಹೊತ್ತಿಲ್ಲ. ಹೀಗಿರುವಾಗ PMLA ಅಡಿಯಲ್ಲಿ ಕ್ರಮ ಕೈಗೊಳ್ಳಲು ಇಡಿಗೆ ಅಧಿಕಾರ ಇಲ್ಲ. ಇದು ವಾದಿದು ತಮಿಳುನಾಡಿನ ಸರ್ಕಾರ. ಇದ್ರಾಗ ಎಲ್ಲೂ ಇಲ್ಲ, ನಮ್ಮದು ಆರೋಪ ಇಲ್ಲ, ಅಪರಾಧ ಮಾಡಿಲ್ಲ, ಆದರೂ ಇದ್ರಾಗ ಎಂಟ್ರಿ ಆಗಿದ್ದಾರೆ ಇವರು. ಎಲ್ಲಿದ್ದು ಬಂದರು, ಯಾವ ಕಾರಣಕ್ಕಾಗಿ ಎಂಟ್ರಿ ಆದರು ಇವರು? ಅಂದರೆ ಒಂದು ಅಧಿಕಾರದ ಅಂತ ತಿಳ್ಕೊಂಡು ಇಡೀ ಈ ರೀತಿ ಎಂಟ್ರಿ ಹೊಡಿತಾ ಇದೆಯಾ? ಮತ್ತು 2021ರಿಂದ ತನಿಖೆ ನಡೀತಾ ಇದೆ. ಇದು ಇವತ್ತಿವರೆಗೆ ಯಾಕೆ ಶೋಧ ಮಾಡಿಲ್ಲ? 2021ರಲ್ಲಿ FIR ದಾಖಲಾಗಿದೆ. ಶೋಧ ಕಾರ್ಯ ನಡೆಸಲು ಇಷ್ಟೊಂದು ಸಮಯ ತೆಗೆದುಕೊಂಡಿದ್ದು ಹೇಗೆ? ಇಡೀ ಒಂದು ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಶೋಧನಾ ಕಾರ್ಯ ಮುಂದೆ ಹಾಕುವುದು, ಪ್ರೊಲಾಂಗ್ ಮಾಡೋದು, ಜಕ್ಕೊಂಡು ಹೋಗಿ ಅಪರಾಧಿಯ ಸ್ಥಾನದಲ್ಲಿರುವ ಆರೋಪಿಯನ್ನು ಜೈಲಿನಡುವಂಥ ಒಂದು ಕರ್ಮ ಇದಕ್ಕೆ ಇದಕ್ಕೂ ಕರ್ಮ ನಡೆಸ್ತದಂತ ಆರೋಪ ಇದ್ರ ಮೇಲೆ ಅದ. ಅದು ಮಾಡ್ಯದೇ ಇದು. ಇ ಡಿ ನಡುವೆ ಯಾವುದೇ ನಿರ್ದಿಷ್ಟ ವಿಷಯದ ಬಗ್ಗೆ ತನಿಖೆ ಅಲ್ಲ. ಇ ಡಿ ಅನ್ನುವಂಥ